Hi guys, welcome back to Vindhya Jagdish YouTube vlogs. ಸೊ ನಾನು ಸಮ್ಮರ್ ಹಾಲಿಡೇಸ್ ಒಂದು ವೀಕ್ ಊರಲ್ಲಿರೋಣ ಅಂತ ಬಂದಿದ್ದೀನಿ. ಮೌರ್ಯ ಅವರ ನಮ್ಮ ಅತ್ತೆ ಮನೇಲಿದ್ದಾನೆ. ಸೊ ಒಂದು ವೀಕ್ ನೋಡೇ ಇಲ್ಲ ಅವನ್ನ ಕರ್ಕೊಂಬರ್ಬೇಕು ಇವಾಗ. ಸೊ ಒಂದು ವೀಕ್ ನಮ್ಮ ದೊಡ್ಡಮ್ಮ ಮನೆ, ನಮ್ಮ ಅಕ್ಕನ ಮನೆ ಎಲ್ಲ ಮನೇಲೂ ಇದ್ದು ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ವರ್ಷನೇ ಆಯಿತು. ನಾನು ಫಸ್ಟ್ ಟೈಮ್ ಸಮ್ಮರ್ ಹಾಲಿಡೇಸಿಗೆ ಅಂತ ಹೇಳಿ ಮನೆಗೆ ಬಂದಿರೋದು. ಸೊ ನಾನು ಏನು ಮಾಡ್ತಿರ್ತಾನೆ ಮೌರ್ಯ ನಮ್ಮ ಅತ್ತೆ ಮನೇಲಿ ನೋಡಿ ಭದ್ರಾವತಿಲಿ VSL ಕೊಟ್ರಸು ತುಂಬ ಖುಷಿಯಾಗುತ್ತೆ. ಬ್ಯಾಂಗ್ಳೂರಲ್ಲಂತ ಮನೆಗಳಿದ್ದು ಫುಲ್ಲು ದಾಸವಾಳ ನೋಡ್ಬೋದು, ಎಷ್ಟು ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಇದೆ, ತುಂಬ ಬೆಳೆಸಿದ್ದಾರೆ. ಮುಂದೆ ಅಲ್ಲಿ ಎಷ್ಟು ಚೆನ್ನಾಗಿದೆ ವಿಳ್ಯದಲ್ಲೇ. ಆರೆಂಜ್ ಕಲರ್ದು ಇದೆ, ಆರೆಂಜ್ ಕಲರ್ ಪೀಚ್ ಕಲರ್ ಎಷ್ಟು ಸಖತ್ತಾಗಿದೆ ನೋಡು, ಹೈಬಿಸ್ಕಸ್ಸು. ಸೊ ವಿಳ್ಯದಲ್ಲೇ ಆ್ಯಕ್ಚುಲಿ ಈ ವೇಳೆ ತುಂಬ ಚೆನ್ನಾಗಿರುತ್ತೆ ನನಗೆ ತಿನ್ನೋಕ್ಕೆ. ಬಾಣ್ತನದಲ್ಲಿ ನಮ್ಮಮ್ಮ ತೊಗೊಂಬರ್ತಾಯಿದ್ದೆ, ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಮ್ಮ ಅತ್ತೆ ಮನೆ ಹತ್ರನೂ ಇದೇ ಥರ ಇದೆ, ನಮ್ಮ ಅಕ್ಕ ಮನೇಲೂ ಹೀಗೆ ಇದೆ. ಪೂಜೆಗೆ ಎಲ್ಲ ಎಷ್ಟು ಫ್ರೆಶ್ ಆಗಿ ಮತ್ತು ಬೀಡ ತಿನ್ನೋಕ್ಕೆಲ್ಲ ಎಷ್ಟು ಚೆನ್ನಾಗಿ ತಿಂತಾರೆ. ನಮಗಂತೂ ಅಲ್ಲಿ ಎಲ್ಲದಕ್ಕೂ ಅಂಗಡಿಲಿ ಕೊಂಡ್ಕೊಬೇಕು. ಸೀಬೆಹಣ್ಣು ಕೂಡ ಇದೆ, ಇನ್ನೂ ಬಿಟ್ಟಿಲ್ಲ ಸೀಬೆಹಣ್ಣು. ಇಲ್ಲಿ ಶ್ರದ್ಧಾ ಇಲ್ಲಿ ಹಾಂ ತಿಂತೀರಾ? ಸೀಬೆಹಣ್ಣು ಬಿಟ್ಟಿದೆ, ನಾನು ತಿನ್ನೋಕೆ ಒಂದು ಬಿಟ್ಟೇ ಇಲ್ಲ, ಎಲ್ಲ ಇನ್ನು ಈಚು ಹಾಕು ಬ್ಲರ್ ಮಾಡಬೇಡ. ಇಲ್ಲಿದೆ ಸೀಬೆಹಣ್ಣು, ಇನ್ನು ಈಚು. ನಾನು ಹೋಗೋ ಅಷ್ಟರಲ್ಲಿ ಒಂದಾದರೂ ಹಣ್ಣಾಗಬೇಕು, ದಪ್ಪ ಆಗಬೇಕು, ತಿಂತೀನಿ. ಚೆನ್ನಾಗಿರುತ್ತೆ ಎನ್ವಿರಾನ್ಮೆಂಟ್. ಎಲ್ಲೋ ಕೋಗಿಲೆ ವಾಯ್ಸು ಈ ಒಂದು ವೆದರಲ್ಲಿ ತುಂಬ ಇಷ್ಟ ಆಗುತ್ತೆ ಊರಿಗೆ ಬರೋಕ್ಕೆ. ಬ್ಯಾಂಗ್ಳೂರಲ್ಲಂತೂ ಬರೀ ಟ್ರಾಫಿಕ್ಕು, ಆ ರೋಡ್ಗಳ ಸೌಂಡು, ವೆಹಿಕಲ್ಸ್ಗಳ ಸೌಂಡ್ ಕೇಳಿ ನನಗಂತೂ ಬೋರ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಅಡಿಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ, ನನಗಂತೂ ಖುಷಿ. ಭತ್ತ ಕೂಡ ಬೆಳೀತಾರೆ ಆ್ಯಕ್ಚುಲಿ ನಮ್ಮ ಕಡೆ. ಭತ್ತ, ಅಡಿಕೆ, ತೆಂಗು ಮೇಯ್ನು. ಎಷ್ಟು ಚೆನ್ನಾಗಿ ಇದೆ. ನನ್ನ ಗಡ್ಡನ ಮನೆ ಎಂಟ್ರೆನ್ಸು ವಿಶ್ವೇಶ್ವರಯ್ಯ ನಗರ. ಮೌರ್ಯ ಏನು ಮಾಡ್ತಿರ್ತಾರೆ ನಾನು ನೋಡಬೇಕು. ಸೊ ಸ್ಕೂಲ್ ಕೂಡ ಹತ್ರ ಇದೆ ಈ ಊರಿಗೆ ಆ್ಯಕ್ಚುಲಿ, ಟೈಮ್ಸ್ ಅಂತ ಹೇಳಿಬಿಟ್ಟು. ಮುಂಚೆ ಇದು ಸ್ಫೂರ್ತಿ ಇಂಟರ್ನ್ಯಾಷನಲ್ ಇತ್ತಲ್ಲ ಶ್ರದ್ಧಾ? ಯುಗಾದಿ ತುಂಬ ಜನ ಲೈಕ್ ಮಾಡಿದ್ರಿ. ನನ್ನ ಪ್ಲೇಸ್ ಇಲ್ಲೇ ನಮ್ಮೂರಲ್ಲೇ ಮಾಡಿರೋದು, ಇಲ್ಲಿ ವೀಡಿಯೋಸು ಅಡಿಕೆ ತೋಟದಲ್ಲಿ. ಚಾನಲಲ್ಲಂತೂ ನನಗೆ ತುಂಬಾ ಮೆಮೊರೀಸ್ ಇಲ್ಲೆಲ್ಲ. ಇಲ್ಲೇ ಈಜೊಡಿತಾರೆ ಇವರೆಲ್ಲ ಗೈಸ್, ಈಜೊಡಿಯೋದು ನೋಡ್ರಿ. ಬಟ್ಟೆ ಪಾತ್ರೆ ಎಲ್ಲ ಇಲ್ಲೇ ತೊಳ್ಕೊತಾ ಇರ್ತಾರೆ. ಫೈನಲಿ ರೀಚ್ ಆದೆ ನಮ್ಮ ಅತ್ತೆ ಮನೆಗೆ. ಇಲ್ಲಿ ಯಾರು ಬಂದಿರೋದು? ಅಪ್ಪ ಇಲ್ಲಿ ನೋಡುವ, ಯಾಕವ್ವ ನಾಚಿಕೆನಾ? ಸೊ ನಮ್ಮ ಮನೇಲಿ ಹಸು ಇರೋದು. ಹಸು ಹೆಸ್ರೇನಮ್ಮ ಅದು? ಹಸು ಹೆಸ್ರೇನು ಪಾಪು? ಅಂಬ ಹೆಸ್ರೇನು? ಏನು ಅಂಬ ಹೆಸ್ರದು? ಹಾಂ ಏನು ಅಂಬ ಹೆಸ್ರೇನವ? ಹಸು ಗೊತ್ತಾ ಏನು? ಹಾಂ ಗೌರಿನಾ? ಪಪ್ಪು ನೀನು ಇಲ್ಲೇ ಇರ್ತೀಯಾ? ನನ್ನ ಜೊತೆ ಬರ್ತೀಯಾ? ಇಲ್ಲೇ ಇರ್ತೀಯಾ? ಬರ್ತೀಯಾ? ಕೋಕ ನೋಡೆ, ಕೋಕ ಅದು ಬಿದ್ದಲ್ಲಿ ಎತ್ಕೊಂಡು ಹೋಗ್ತಿದ್ಯಲ್ಲ ಮನೆಗೆ. ಹಾಂ ಯಾರ್ದು ಏನು ಅಂತ ಕೇಳ್ದೆ ಎತ್ಕೊಂಡು ಹೋಗ್ತಿದ್ಯಲ್ಲ. ಇನ್ನೊಬ್ರು ಅತ್ತೆ, ನನ್ನ ಲಾಸ್ಟ್ ಅತ್ತೆ ಮನೆ. ನಮ್ಮ ಅತ್ತೆ ಐತೆ ನೋಡ ಅಂತೀವಿ. ರೇಖಮ್ಮ ಯಾರ ಮನೇಲಿ ಇದ್ದಾರಾ? ಬ್ಲಾಗ್ ಮಾಡ್ತೀನಿ ನೋಡ್ರೆ ಮಲ್ಕೊಂಡಿದ್ದೆ, ಏನೋ ಕೆಲಸ ಮಾಡ್ತಾ ಇರ್ತೀಯ. ಸೊ ಮೌರ್ಯನ ಕರ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಟೋದಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನಿವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ನೋಡಿ ಎಷ್ಟು ಜನ ಕುತ್ಕೊಂಡಿದೀವಿ ಮುಂದೆ. ನಮ್ಮ ಬೆಂಗಳೂರಲ್ಲಂತೆ ಈ ತರ ಕೂರ್ತಾರೆ ಇಲ್ಲ, ಈ ಥರ ಆಟೋದಲ್ಲಿ ಹೋಗೋ ಮಜಾನೇ ಬೇರೆ. ಅದರಲ್ಲೂ ನನಗೆ ಮುಂದೆ ಕುತ್ಕೊಳ್ಳೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಹಿಂದೆ ಕೂರಿಸಿ ನಾನು ಮುಂದೆ ಕುತ್ಕೊಂಡೆ. ಫೈನಲಿ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡಿಸ್ತೀನಿ. ದೊಡ್ಡಮ್ಮ ಅಂದ್ರೆ ನಮ್ಮ ಅಮ್ಮನ ಅಕ್ಕ, ಆಯ್ತಾ? ಏಯ್ ನಾನು ನಿಮ್ಮ ಮನೆಗೆ ಬಂದಿರೋದು, ನೀವೆಲ್ಲರೂ ಎಷ್ಟು ಖುಷಿ ಇದೆ ಎಲ್ಲ ಹೇಳಿ. ನಂಗೆ ತುಂಬಾ ಖುಷಿ ಆಯ್ತು ಎಲ್ಲಾರು ಬಂದಿದ್ಕೆ. ಎಷ್ಟು ವರ್ಷ ಆದ್ಮೇಲೆ ಎಲ್ಲ ಹೇಳೋ. ನೀನು ಎಷ್ಟು ನಿನ್ನ ಮದುವೆಗೆ ಎಷ್ಟು ವರ್ಷ ಆಯ್ತವ? ನಂಗೇನು ಗೊತ್ತು. 6 ವರ್ಷ ಆಯ್ತು. 6 ವರ್ಷಕ್ಕೆ ಇವತ್ತು ಬಂದಳು ನನ್ನ ಮಗಳು ನಮ್ಮ ಮನೆಗೆ. 6 ವರ್ಷ ಆಯ್ತು ನಾನು ಬಂದಿರ್ಲಿಲ್ಲ. ಬಾಬಾ ಮೋರಿನ್ ಕರ್ಕೊಂಡು ತುಂಬಾ ಸರಿ ಹೇಳಿ. ಇವತ್ತು ನಂಬಿಕೆ ಇಲ್ಲ ನನಗೆ ಬರ್ತಾಳೆ ಅಂತ. ಆಟ ಬಂದು ನಿಂತ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ಬರ್ತಾಳೆ ಅಂತೇಳಿ. ವೆಲ್ಕಮ್ ಡ್ರಿಂಕ್ಸ್ ಶ್ರದ್ಧಾ, ವೆಲ್ಕಮ್ ಡ್ರಿಂಕ್ಸ್. ನನ್ನ ಪಾಪು ಮೌರ್ಯ ಸಣ್ಣವನಿದ್ದಾಗ ಒಂದು 10 ಡೇಸ್ ಆಗಿದೆ. ಎಷ್ಟು ದಿನ ಆಗಿತ್ತು ಹುಟ್ಟವನು? ಜಾಂಡಿಸ್ ಹುಟ್ಟಿ ಸಲ ಬಂದ್ಬಿಟ್ಟೈತದ, ನಮ್ಗೆ ಗೊತ್ತಾಗಿಲ್ಲ. ಆಮೇಲೆ ನಾವು 2-3 ದಿನ ಮೇಲೆ ಗೊತ್ತಾಯ್ತು ನಮಗೆ. ಮಗುಗೆ ಕಣ್ಣೆಲ್ಲ
ರಡ್ಡು ಯಪ್ಪ ಇವನಿಗೆ ಬದುಕ್ತಾನೆ ಅಂತ ತಿಳ್ಕೊಂಡೆ ನಾನು. ಹೆಂಗ ದೇವ್ರದಿಂದ ಭಗವಂತನಿಂದ ಬದುಕಂಡ ಕಣ. ಊರಿಗೆ ಜಾಂಡೀಸ್ ಬಂದಾಗ ನಮ್ಮ ದೊಡ್ಡಮ್ಮನೆ ತುಂಬ ಆ್ಯಕ್ಚುಲಿ ನೋಡ್ಕೊಂಡಿರೋದು ಅವನ್ನ ಒಂದು 2 to 3 months ಅವನ್ನ ಫಸ್ಟ್ ಇನಿಷಿಯಲ್ ಡೇಸಲ್ಲಿ ಅವರೇ ನೋಡ್ಕೊಂಡಿದ್ದು ನನಗಿಂತ ಚೆನ್ನಾಗಿ. ಎಲ್ಲಿದ್ದಪ್ಪ ಅನ್ಸಿಯಮ್ಮ ಮನೆ ಮೊಯ್ ತಗೊಂಡು ಇಡೋ ಸಡನ್ನಾಗಿದ್ಯಾ ಮೋರಿಯಾ. ಈಗ ನೀಟಾಗಿ ಹೇಳು, ನಿಂಗೆ ಯಾರಿಷ್ಟ ಹೇಳು, ಯಾರಿಷ್ಟ ಹೇಳಪ್ಪ, ನೀಟಾಗಿ ಹೇಳು, ನಿಂಗೆ ಯಾರಿಷ್ಟ, ಅಮ್ಮನ ಚಿಕ್ಕಿನ? ಹಂಗ ನೀವು ಮಾತಾಡ್ಬೇಡ ಹತ್ರ ಚಾಲಿಟ್ಟು ಏನು 12 ಗಂಟೆಲಿ ಬೆಳಗಿದ್ದೇವ ದೇವ ಯಪ್ಪ ಎದುರಿಸ್ತಾ ಇರೋದು ಸುಮ್ಮನೆ. ನಮ್ಮ ಆ್ಯಪಲ್ ಅಳುಮುಂಜಿ ಬಿದ್ದು ನಮ್ಮ ದೊಡ್ಡಮ್ಮನ ನಮ್ಮ ಅಕ್ಕನ ಮಗಳು ನಾವು ಗೈಸ್ ಆ್ಯಕ್ಚುಲಿ ನಾವು ಚಾನಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕಂಗೋಸ್ಕರ ವೆಯ್ಟ್ ಮಾಡ್ತಾಳೆ, ಒಬ್ಳು ಮಿಸ್ಸಿಂಗು. ಸೊ ಅಲ್ಲಿ ಚಾನಲಲ್ಲಿ ನಂಗೆ ನೋಡಿಲ್ಲ, ತುಂಬ ವರ್ಷ ಆಯಿತು. ಹೋಗಿ ಆಟ ಆಡ್ತೀವಿ. ಮೀನ್ ಸಣ್ಣ ಚಾನಲ್ಲು, ಮೀನೆಲ್ಲ ಇಟ್ಕೊಂಡು ಆಟ ಆಡಬೇಕು ಅಂತ. ಏ ಬಾ ಮೌರ್ಯ ಎಲ್ಲಿ ಮಾಡ್ತಿದ್ಯಾ? ಏನು ಹೊಸ ಫ್ರಿಜ್ ಎಂತ ದೊಡ್ಡಮ್ಮ ಫ್ರಿಜ್ ದೀಪಾವಳಿ ಹಬ್ಬದಲ್ಲಿ ಬೋನಸ್ ಕೊಟ್ರ ಅವಾಗ ತರ್ಸ್ಕೊಂಡೆ ನನ್ನ ಮಗನ ಹತ್ರ. ಹೊಸ ಟಿವಿ ಹೊಸದೇನದ ಫ್ರಿಜ್ ಮತ್ತೆ ಟಿವಿ ಸ್ಟ್ಯಾಂಡ್. ಮತ್ತೆ ಗೈಸ್ ಆಕ್ಚುಲಿ ನಾನು ಹುಟ್ಟಿದ್ದು ನಾನು ಹುಟ್ಟಿದ್ದು ನಮ್ಮ ದೊಡ್ಡಮ್ಮ ಮನೇಲೇನೋ ಮೀನ್ ಸಾಂಬಾರ್. ನಮ್ಮಮ್ಮ ಚೆನ್ನಾಗಿ ಹೇಳ್ತಾರೆ. ನಾನು ಬಸ್ರಿ ಇದ್ದಾಗ ಹೇಳಮ್ಮ ನಮ್ಮ ಅಕ್ಕನ ಮನೆಗೆ ಕರ್ಕೊ ಬಂದಿದ್ರು ಪ್ರೆಗ್ನೆಂಟ್ ಅಲ್ಲಿ. ವಿಂಧ್ಯ ಹುಟ್ಟಿದಾಗ ಮೀನ್ ತಿನ್ಬೇಕು ಅಂತ ಬಗಸ್ಕೊಂಡಿದ್ದೆ. ಮೀನ್ ತಗೊಬಂದ್ ನಮ್ಮ ಮಾವ ಮಾಡಿ ಊಟ ಮಾಡ್ತಿದ್ದಂಗೆ ಹೆರಿಗೆ ನೋವು ಬಂತು. ಗೌರ್ಮೆಂಟ್ ಆಸ್ಪತ್ರೆಲಿ ಕರ್ಕೊಂಡೋದ್ರೆ 10 ನಿಮಿಷಕ್ಕೆ ಡೆಲಿವರಿ ಆಯ್ತು ವಿಂದಿದು. ಮೂವಿಯ ನೋಡ್ರಿ ಮಾತಾಡ್ತಾ ಇದ್ದೆ, ಆಗ್ಲೇ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಚಾನಲ್ ಹತ್ರ. ನನಗೆ ಭಯ ಬೇರೆ ಆಗ್ತಾ ಇದೆ. ಹೋಗೇ ಬಿಟ್ಟಿದ್ದಾನೆ, ಕೇಳಿಲ್ಲ. ಎಲ್ಲೇ ಶ್ರದ್ಧಾ ಚಾನಲ್ ಇದೆ, ಬಟ್ ನನಗೆ ಹತ್ತಕ್ಕೆ ಆಗ್ತಾ ಇಲ್ಲ. ಇಲ್ಲೇ ಇದೆ ಶ್ರದ್ಧಾ, ಇಲ್ಲಿ ನೋಡೆ ತೋತಾಪುರಿ ಮಾವಿನಕಾಯಿ ಚೆನ್ನಾಗಿದೆ. ಚಾನಲ್ ಅಂದ್ರೆ ಗೈಸ್ ಇದೆ ಚಿಕ್ಕ ಚಾನಲ್ ಅಲ್ಲ. ನಾನ್ ಬರಲ್ಲ ಪಾಪು, ನನಗ್ ಭಯ ಪಾಪು ನೀರಂದ್ರೆ. ನೋ ಪಾಪು, ನನಗ್ ಬೇಡ ಜೊತೆ ಮಾಡು ಶ್ರದ್ಧಾ. ನನಗ್ ಬೇಡ ಮಗ, ನೀರ್ ಭಯನು. ತಡ್ರಿ ಮೈಕ್ ಹಾಕ್ತಿಂತಾನೆ, ಹಾಕ್ಲಾ ಮಾತಾಡ್ಲಾ? ಪಾಪು ಏನ್ ಆಡ್ತಿರ್ತೀಯಪ್ಪ ನೀನೆ? ಏನ್ ಆಡ್ತಿ? ಇರ್ಲಿ ಇದು ತೆಗಿಬಾರ್ದು, ಬಿಡದ ಮಾಡ್ತೀನಿ. ಏನ್ ಆಡ್ತಿದ್ಯಪ್ಪ ನೀ ಏನ್ ಆಡ್ತಿರ್ತೀಯ? ನಾ ಮಾತಾಡ್ತೀನಿ ಮಾತಾಡು. ಇಲ್ಲಿ ಶ್ರದ್ಧಾ ಏನ್ ಆಡ್ತಿದ್ಯಪ್ಪ? ನಿಂಗೆ ಇಷ್ಟ ಆಯ್ತಾ ಪಾಪು? ನಿಂಗೆ ಇಷ್ಟ ಆಯ್ತಾ? ಇಲ್ಲಿ ಇರ್ತೀರ ಮಗ? ಆಕ್ಚುಲಿ ನೀರು ಏನ್ ಫ್ರೆಶ್ ಆಗೇ ಇದೆ ನೀರು ಅಲ್ಲ ಶ್ರದ್ಧಾ? ಚೆನ್ನಾಗಿದೆ. ಬೇಡ ಯಪ್ಪ ಮೌರ್ಯ, ಬಟ್ಟೆ ಎಲ್ಲ ಗಲೀಜಾಯ್ತು ಕಣೋ, ಬೈಯುತ್ತೆ ಅಜ್ಜಿ. ಅಮ್ಮಮ್ಮ ಬೈತಾರ ಮಗ. ಇಲ್ಲಿಗೆ ಆಡು ಪ್ಲೇಯಿಂಗ್. ಎಷ್ಟು ನೋಡಿ ಎಷ್ಟು ಆಕ್ಟಿಂಗ್ ಮಾಡ್ತಾನೆ ಮೌರ್ಯ. ನೋ ಮಗ, ನನಗೆ ಬೇಡ ಪ್ಲೀಸ್. ಪಾಪು ನನಗೆ ಭಯ ಪಾಪು, ನನಗೆ ಭಯ ಪಾಪು, ಪ್ಲೀಸ್ ಪಾಪು. ನನಗೆ ನೀರು ಏನಾಗಲ್ವಾ? ನನಗೆ ಭಯ ಪಾಪು. ನೀನ್ ಆಡು, ನೀ ಮಾತಾಡು. ಹೋಗ್ ಪಪ್ಪು, ನಾನು ಹೋಗ್ಲಾ? ವಾಟರ್ ಪ್ರೂಫ್ ಅಂತ ಹಾಕ್ಬಿಟ್ರೆ ಹೋಯ್ತಷ್ಟೇ ಮೊಬೈಲ್. ಬೀಳಿಸ್ಬೇಡ ಕಣ ಅವಳನ್ನ. ಮೌರ್ಯ ಹೊಡಿಬಾರ್ದು.
ವಾ ಪಾಪ ನೀನು ಪಾಪ ಸಾಕು ನಾನು ತಗ್ಲಿ ಕರ್ಕೊಂಡ್ ತಗೊಂಬ ನಿಜ ಮೀನೇನು ವಾವ್ ಈ ಸಣ್ಣ ಮೀನು ನೋಡು ಮೋರ್ಯ ಮೀನು ಮೀನು ಇಲ್ಲಿ ಮೌರ್ಯ ಪ್ಯಾಂಟ್ ಯಾಕೋ ಬಿಚ್ಕೊಂಡೆ ಈ ಪ್ಯಾಂಟ್ ಬಿಚ್ಚ ಹಾಕ್ರೋ ನನ್ನ ಬಗೆದು ಪ್ಯಾಂಟ್ ಹಾಕ್ರೋ ಪ್ಯಾಂಟ್ ಹಾಕೋ ವಾ ಮೌರ್ಯ ಏನದು ಇಸ್ಬಿಡ ಕಷ್ಟಪಟ್ಟು ಇಟ್ಕೊಂಡ ಮೌರ್ಯ ಮೌರ್ಯ ಆಟ ಆಡ್ತೀಯ ಬತ್ತಿಯಪ್ಪ ಬತ್ತಿ ಆಟ ಆಡ್ತೀಯ ಸ್ವಲ್ಪ ಆಡ್ತೀಯಾ ನಾನು ಹೋಗ್ಲಾ ಎಲ್ಲಿ ಸಾಕು ನಡಿ ಹೋಗೋಣ ನಾನು ಹೋಗ್ತೀನಿ ಹಂಗಾರೆ ಭಾಷಾಮೆ ಬಟ್ಟೆ ಎಲ್ಲ ನೆನ್ಸ್ಕೊಂಡಿದ್ಯಲ್ಲೋ ಮೌರ್ಯ ಬಟ್ಟೆ ಎಲ್ಲ ನೆಂದಿದೆ ಮಗ ತಿರುಗಿಲ್ಲಿ ಮಾಡ್ತೀಯಾ ಬಟ್ಟೆ ಚೇಂಜ್ ಮಾಡಿ ಮತ್ತೆ ಹೋಗ್ತೀಯಾ ಸರಿ ನೋಡಿ ಎಲ್ಲಿಗೆ ಏನಾಯ್ತಪ್ಪ ನಾಯಿ ಇದೆ ಕಟ್ಟಾಕಿದ ನಾಯಿ ಬೋಬೋ ಪಾಪು ಅಲ್ಲ ಐತೆ ನಡಿ ಮನೆಗೆ ಹೋಗೋಣ ಫಸ್ಟು ಯಾವ್ದು ಮನೆ ಎಲ್ಗ ಯಾರು ಎಲ್ಲಿದ್ದಾರೆ ಅಲ್ಲಿಲ್ಲ ಮನೆ ಯಾವುದು ಮನೆ ಯಾವುದು ಗೊತ್ತಿಲ್ಲ ಕಲ್ಲಂಗಡಿ ಹಚ್ಚಿ ನಮ್ಗೆಲ್ಲ ನಮ್ಮ ಪುಟ್ಟಮ್ಮಗೆ ಇಷ್ಟ ಅಂತ ತಗೊಂಬಂದಿರೋದು ಮಾತ್ರ ನಾವು ಇದೀವಿ ಎಲ್ಲರೂ ಈರುಳ್ಳಿ ಕುಯ್ತಾಳೆ ಇವರು ತಿಂತಾರೆ ದೊಡ್ಡಮ್ಮ ಬಾ ದೊಡ್ಡಮ್ಮ ಎಲ್ಲರೂ ಅಣ್ಣನ್ ಕೊಡ್ಸದ ಯಾಕೆ ಯಾಕಣ್ಣ ಕಣ್ಣೆ ಮುಚ್ಚೆ ಆಡ್ತಾ ಇದ್ದಾರೆ ಇವ್ರು ಕಣ್ಣೆ ಮುಚ್ಚೆ ಇದ್ರಲ್ಲಿ ಶ್ರದ್ಧಾ ಬಾ ಎಲ್ಲಿದ್ದಾನು ಅಲ್ಲಿ ಹಿಡ್ಕೋಗಿ ಗೊತ್ತಿಲ್ಲ ಎಲ್ಲಿದ್ದಾರೆ ಅವನು ನೀನ್ ಹೇಳ್ಕೊಡ್ಬೇಡ ಕಣಮ್ಮ ಅವಳೆಲ್ಲ ಉಚ್ಕೊಂತಾಳೆ ಅಂತ ಗೊತ್ತಿಲ್ಲ ಸೊ ನಾವು ಎಲ್ಲರೂ ಚಾನಲ್ಗೆ ಹೋಗಿ ಆಟ ಆಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವಾಗ ಮೌರ್ಯನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪೂರ್ಣಿಮಾ ಗಸ್ಕಸ್ ಹಚ್ಚಿನ ನನಗೆ 2 ಟಿಪ್ ಕೊಚ್ಚಿನ ಸಾಕಮ್ಮ. ಗಸ್ಕಸ್ ಮಾಡಿ ನೋಡಿ ಕೇಳಿಸಿಪ್ಪ. ಈ ಹಣ್ಣು ನಂಗೆ ತುಂಬ ಇಷ್ಟ, ಆ್ಯಕ್ಚುಲಿ ತುಂಬ ಇಷ್ಟ. ನನಗೊಂದು ಪಾಪು, ನನಗೊಂದು ಕೊಡ್ಸವ. ಸಿಕ್ತು, ದುಡ್ಡು ಸಿಕ್ತು. ದುಡ್ಡಾ? ವಾ 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 ವಾ. ಯಪ್ಪ ಪೂರ್ಣಿಮಾ ಹೆಂಗ್ ಕುತ್ಕೊಂಡ್ಲಿ ಇವಳು. ಚಂದ್ರಿಕಾ ಬಾರಿ. ತಡಿಯೇ ತಡೀರಿ ತಡೀರಿ. ಅಪ್ಪ ಅಮ್ಮ ಮೋರ್ಯ ಬಿದ್ಬಿಟ್ಯ ಮಗ. ವಾ ಗರ್ಲ್ಸ್ ಅಕ್ಕ. ಮೌರ್ಯ ಅಂತೂ ತುಂಬ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ವಾಟರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಬಿಸಿಲಿಗೂ ಕೋಲ್ಡಾಗಿತ್ತು, ವಾಟರ್ ತುಂಬ ಫ್ರೆಶ್ ಆಗಿತ್ತು. ಸೊ ಆಟಾಡೋಕೆ ನನಗಂತೂ ತುಂಬ ಇಷ್ಟ. ತುಂಬ ನೀರಿದ್ರೆ ಭಯ ಆಗುತ್ತೆ. ಇಷ್ಟು ಕಮ್ಮಿ ನೀರಲ್ಲಿ ಆಟಾಡೋ ಖುಷಿನೇ ಬೇರೆ. ಸೊ ಸೂಪರ್ ರಮ್ಯಾ. ಅಯ್ಯೋ ಮೌರ್ಯ ನೋಡಮ್ಮ ಚಾನಲ್ ನೀರು ಬಟ್ಟೆ ಇಲ್ಲೇ ಬಟ್ಟೆ ಹೋಗಿದಲ್ಲ. ಡ್ಯಾಮ್ ನೀರು ತುಂಬ ಫ್ರೆಶ್ ಆಗಿದೆ ನೋಡಿ. ಅದು ತೋಟದ ಮಧ್ಯ ತುಂಬ ಚೆನ್ನಾಗಿದೆ. ಆ ಚಿಟ್ಟೆ ಚಿಟ್ಟೆ ಹಿಡಿಯಕ್ಕೆ ಹೋಗ್ತಿದ್ದಾಳೆ ಗರ್ಲ್ಸ್. ಚಿಟ್ಟೆ
ಸಣ್ಣವರಿದ್ದಾಗ ಈ ಚಿಟ್ಟೆನೆಲ್ಲ ಹಿಡ್ದು ನಾನಂತೂ ರಮ್ಮಿನ ಬಟ್ಟೆ ನೋಡ್ರಿ ಫುಲ್ ಸ್ಟಿಕ್ ಆಗ್ಬಿಟ್ಟಾಳೆ, ಫುಲ್ ನೆನ್ಬಿಟ್ಟಿದೆ ಬಟ್ಟೆ. ನಾನು ಫುಲ್ ವೆಟ್ಟಾಗಿಬಿಟ್ಟಿದ್ದೆ. ಬಟ್ ಈ ಪ್ಲೇಸ್ ನಂಗೆ ತುಂಬಾ ಇಷ್ಟ ಆಯಿತು. ತೋಟದ ಮಧ್ಯೆ ಸಣ್ಣ ಸಣ್ಣ ಮೀನೆಲ್ಲ ಹಿಡ್ದು ಬಾಟಲ್ಗೆ ಹಾಕಿದ್ದೀವಿ. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಮಾಡ್ತಾ ಇದ್ದೆ, ಎಲ್ಲ ನೆನಪಾಯಿತು ನನಗೆ ಆ್ಯಕ್ಚುಲಿ. ಮಾವಿನ ಹಣ್ಣು ಸೀಸನ್ನು. ನಮ್ಮ ದೊಡ್ಡಮ್ಮ ಮನೆ ಮುಂದೆನೇ ಮಾವಿನ ಮರ ಇತ್ತು. ಸೊ ಬಟ್ ಹುಳಿ ಇತ್ತು, ಹಾಗಾಗಿ ತಿನ್ನೋಕ್ಕಾಗಿಲ್ಲ ನನಗೆ. ಬಟ್ ಉಪ್ಪಿನಕಾಯಿ. ಸೊ ಮನೆ ಮುಂದೆ ಯಾರ್ದ ಗೊತ್ತಿಲ್ಲ ಗಿಡ ಸೀಬೆಹಣ್ಣಿದೆ. ಇವರಿಬ್ಬರು ಕತ್ಕೊಂಡು ತಿನ್ನೋಕೆ ಹೋಗ್ತಾ ಇದ್ದಾರೆ. ಅದು ಆ ಮುಳ್ಳೆಲ್ಲ ಇದೆ. ಸೊ ಕಿತ್ಕೊಂಡು ತಿನ್ನೋದು ಮಜಾನೇ ಬೇರೆ, ಅದರಲ್ಲೂ ಕತ್ಕೊಂಡು ತಿನ್ನೋ ಖುಷಿನೇ ಬೇರೆ. ಅಲ್ಲಿ ಸಿಕ್ಕಿರೋದೇ 2, ನಾವಿರೋದು 3 ಜನ. ಏನು ಮಾಡ್ತೀವೋ ಗೊತ್ತಿಲ್ಲ. ಬಟ್ ಕೀಳಕ್ಕೆ ಹೋಗ್ತಿದ್ದಾಳೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ. ಸೊ ನಾನು ಇದರಲ್ಲಿ ದೂರ ಸ್ವಲ್ಪ, ಯಾಕಂದರೆ ಮುಳ್ಳಿದೆ ಅಲ್ಲಿ. ಅವರಿಬ್ಬರು ಸೇಫಾಗಿ ಹೋದಾದ್ಮೇಲೆ ನಾನು ಹೋಗ್ತೀನಿ ಲಾಸ್ಟಿಗೆ. ಬರೋಕ್ಕೆ ನನಗೊಂದು ಕೊಡ್ರಮ್ಮ ಪ್ಲೀಸ್. ಸೀಬೆಹಣ್ಣು ಸ್ಪಾಟ್ ಮಾಡು, ವಿಡಿಯೋ ಮಾಡ್ತಾರ. ಯಪ್ಪ ಇದಕ್ಕೆ ಬಂದಿದ್ದಾರೆ ಕಿತ್ಕೊಂಬರಕ್ಕೆ. ಎಲ್ಲಿ ಅಲ್ಲೇ ಇರಪ್ಪ ನೀನು, ಅಲ್ಲೇ ಹಂಗೆ 2 to 1 ಮಾಡ್ತೀರಿ ಶ್ರದ್ಧಾ. 2-1 ಸ್ಪಾಟ್ ಮಾಡು. ಓ ತೋಸು ನನಗೆ. 3 ಜನಕ್ಕೆ 3 ಸೀಬೆಹಣ್ಣು ಕಿತ್ತಿದ್ದಾರೆ. ಕಳ್ಳರು ಹುಡುಕ್ತಾ ಇದ್ದಾರೆ ಇನ್ನ ಬೇಕಂತ. ಯಾರ್ದು ಅಂತ ಗೊತ್ತಿಲ್ಲ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ನೋಡಿ, ನಾನು ಎತ್ಕೊಂಡ್ಬಿಡ್ತೀನಿ ಮುಂಚೆನೆ, ಆಮೇಲೆ ಅವ್ರು ತಗೊಳ್ಳಿ ಇಬ್ರು. ನೋಡ್ಲಿ ಬಿಡು. ರಮ್ಯಾ ಚಿನ್ನು ಇದೆಯಾನೆ ಕಾಯಿ ಕಡೆ ನಿನಗೆ. ಚಿನ್ನು ತಗೊಳ್ಳಿ ಒಂದು. ಈ ತರ ಕಿತ್ಕೊಂಡು ತಿನ್ನೋ ಮಜಾನೇ ಬೇರೆ. ನನಗಂತೂ ತುಂಬಾ ಇಷ್ಟ. ಆಕ್ಚುಲಿ ಅದು ಏನು ಅಂತ ಕಿತ್ಕೊಂಡ್ ಬಂದಿದ್ದಾರೆ. ಏನಿದು? ವಾಟ್ ಫಾರ್? ಅಂದ್ರೆ ಮೇಲ್ ಮಾತ್ರ ಇದು ಬರುತ್ತೆ ಹರಳೋದು. ಓಕೆ ದಿಸ್ ಇಸ್ ಮೇ ಫ್ಲವರ್ ಇದೆ. ಹಾ ಮೌರ್ಯ ಸುಮ್ಮನೆ ಇರ್ತಿಲ್ಲ ಅವನಿಗೆ. ಒಂದು ನಿಮಿಷ ಸುಮ್ಮನಿದ್ಯಾ ಮೌರ್ಯ ನೀನು? ಹುಳ ಇದೆ ಬಾರೋ. ಚೌಕೋಬಾರ ಆಡ್ತಾ ಇದ್ದಾರೆ ಆಲ್ರೆಡಿ ನೋಡ್ರಿ. ಇದು ದೊಡ್ಡಮ್ಮ ಕಣ್ಣು ಮುಚ್ಕೋತಾ ಇದ್ದಾಳೆ ಅವಳೆ ಎಲ್ಲರಿಗೂ. ಸಾರಿ ಏನು ಸ್ಟೆಪ್ ಜಡೆ? ಏನ್ ಜಡೆ ಚೆನ್ನಿದ? ಸಾಗರ್ ಜಡೆನಾ? ಸ್ಟೆಪ್ ಜಡೆ ಆಗ್ತಾ ಇದ್ದಾಳೆ ಎಲ್ಲರಿಗೂ. ನಾನು ಹಾಕಿಸ್ಕೊಂತೀನಿ ನೆಕ್ಸ್ಟ್. ನಾನು ಹಾಕಿಸ್ಕೊಂತೀನಿ. ದೊಡ್ಡಮ್ಮ ನೀನ್ ಊರಿಗೆ ನೀನ್ ಯಾವಾಗ ಬಂದಿದ್ ಕಾಚಲ್ಲಿ? ನೀನ್ ಊರ್ ತಾನೇ? ಮತ್ತೆ ಅದೇ ಎಷ್ಟು ವರ್ಷ ಆಯ್ತು? 30 ವರ್ಷದಿಂದ ಇಲ್ಲರದ. ನಮ್ ದೊಡ್ಡಮ್ಮಂಗೆ ಗೊತ್ತಿಲ್ಲ. ನೀಟಾಗಿ ಕರೆಕ್ಟಾಗಿ ಹೇಳೇ. ಕರೆಕ್ಟಾಗಿ ಹೇಳ್ರಿ. ಇದು ಚೌಕೋಬಾರ ಆಡ್ತಾ ಇದ್ದಾರೆ ಕೌಡೆಯಲ್ಲಿ. ಆಕ್ಚುಲಿ ನಾವು ಪಿಕ್ಕದಲ್ಲಿ ಆಡ್ತಿದ್ವಿ. ಇವ್ರ ಕೌಡೆಗೆ ವಾವ್ ಚೆನ್ನಾಗಿ ಕಾಣಿಸ್ತಿದ್ಯಾ ರಮ್ಯಾ? ಆಕ್ಚುಲಿ ನನ್ನ ಅಕ್ಕ ತುಂಬಾ ಶೈ, ಕ್ಯಾಮ್ರಾಗ್ ಬರಲ್ಲ. ನನ್ನ ದೊಡ್ಡಕ್ಕ ಸಾರಿ ಚಂದ್ರಿಕಕ್ಕ, ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ. ವಾವ್ ಸೂಪರ್ ಆಗಿದೆ. ಇಲ್ಲಿ ನೋಡಿ ಇವ್ರು ಮೌರ್ಯ ಕೂಡ ಸೇರ್ಕೊಂಡಿದ್ದಾನೆ. ಪಾರ್ಟ್ನರು 2. ಮೌರ್ಯ ಕೂಡ ಆಡ್ತಾನಂತ. ಮೌರ್ಯ ಕೊಡ್ರಪ್ಪ. ಹಾಕಪ್ಪ ಬರ ನೀನು. ಹಾಕಪ್ಪ ಹಿಂಗೆ ಮೌರ್ಯ ಹಾಕು. ನಮ್ಮ ಅಮ್ಮಂಗೂ ಹಾಕಿದ್ದಾರೆ. ನಮ್ಮ ಅಮ್ಮಂಗೂ ಬಿಟ್ಲ. ಅಮ್ಮನ್ ಚೆನ್ನಾಗಿದೆ. ವಾವ್ ಅಮ್ಮನ್ ಚೆನ್ನಾಗಿದೆ. ಚಿನ್ನು ನೀನ್ ಆ ಕಡೆ ತಿರಿ ಚಿನ್ನ ಸ್ಟ್ರೈಟ್. ನೀನು ಚಂದ್ರಿಕಾ ಹಂಗೆ ಥೂ ಏನ್ ಕಿತ್ತಾಡ್ತಾರ ಮರಿ. ಆಟನೇ ಆಡೋದು ಬರೀ ಮೋಸ ಆಟದಲ್ಲಿ. ನಮ್ಮ ಅಮ್ಮಂಗೆ ಯಾಮಾರ್ ಬೇಡ ಕಣ ನೀರು. ಗೋಬಿ ಬಂದಿದೆ. ರಕ್ಷಿತಾ ಇನ್ನೊಬ್ಳು ನನ್ನ ತಂಗಿ ಗೋಬಿ ತಗೊಂಬಂದಿದ್ದಾಳೆ ಪಾಪ ಎಲ್ಲರಿಗೂ. ನಾವು ಆಕ್ಚುಲಿ ಬೆಂಗಳೂರಲ್ಲಿ ಗೋಬಿನ ತಿನ್ನೋದಲ್ಲ ಚಿನ್ನು. ಬ್ಯಾಂಗ್ಳೂರಲ್ಲಿ ಗೋಬಿ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ. ಪಾನಿಪುರಿ ಗೋಬಿ ಏನು ಇಷ್ಟ ಆಗಲ್ಲ.
ಭದ್ರಾವತಿಲೇ ನಮಗೆ ತುಂಬ ಇಷ್ಟ. ಸೊ ತಂದಳೆ ಎಲ್ಲರಿಗೂ ಅನ್ಸೋಣ ಫಸ್ಟು. ತಳಮ್ಮ ನನ್ನ ಮಗಿ ಕೊಡ್ರೋ ಪಾಪ ಅಳ್ತಾ ಇದೆ. ರಂಗಪ್ಪ ಸರ್ಕಲ್. ಅಕ್ಕ ನಿನಗೆ ಅವಳು ತಲೆ ಬಾಚ ಆದ್ಮೇಲೆ ಕೊಡು. ಗೋಬಿ ಇಸ್ ರೆಡಿ. ಸಾಂಗ್ ಅಡಪ್ಪ ಸಾಂಗ್ ಸಾಂಗ್ ಮಸ್ತ್ ಮನೆ ಎಂದು ಸಾಂಗ್ ಇವತ್ತೆಲ್ಲ ಕಡ್ಡಿ ಕೊಡಲ್ಲ. ಎಲ್ಲರೂ ಗೋಬಿ ತಿಂತಾ ಇದ್ದಾರೆ ಗೈಸ್, ನೋಡ್ತಾ ಇರಿ. ನಮ್ಮ ಹತ್ರ ಚಿಕ್ಕ ಮೈಕ್ ಇದೆ. ಏನ್ ಆಡ್ತಿದ್ಯೋ? ಚಿಕ್ಕ ಮಕ್ಳನ್ನ ತೋರಿಸ್ಬೇಡ್ರಿ. ಹಾಯ್ ಗಾಯ್ಸ್, ವಿ ಆರ್ ಸ್ಟಾರ್ಟಿಂಗ್ ಟ್ರೂತ್ ಅಂಡ್ ಡೇರ್. ಓಕೆ, ವಿಂಧ್ಯ ಅಕ್ಕಂಟನ್. ಓಕೆನಾ? ಟ್ರೂತ್ ಆರ್ ಡೇರ್? ಟ್ರುತ್ತಪ್ಪ ಡೇರ್ ತಗೊಳಲ್ಲ. ಕ್ವಶನ್ ಏನ್ ಕೇಳ್ತಿರ್ರೆ? ಓ ಮೈ ಗಾಡ್. ಓಕೆ, ನಿನ್ ಮನೆಯಲ್ಲಿ ಹೆಚ್ಚು ಯಾರ ಜೊತೆ ಜಗಳ ಮಾಡಿದ್ಯಾ, ಯಾಕೆ? ಅಂದ್ರೆ ಎಲ್ಲಿ, ಗಂಡನ ಮನೆಲ್ಲ ಅಪ್ಪನ ಮನೆಲ್ಲ? ಓಕೆ, ಹೆಚ್ಚು ಜಗಳ ಆಡಿರೋದು ಯಾರ ಜೊತೆ, ಯಾಕೆ? ಜಾಸ್ತಿ ಜಗಳ ಆಡಿರೋದಂದ್ರೆ ನನ್ನ ಗಂಡ ಜಗದೀಶ್ ಜೊತೆನೆ. ಏನಕ್ಕೆ ಅಂದ್ರೆ ಟೈಮ್ ಕೊಡಲ್ಲ, ಜಾಸ್ತಿ ಮೊಬೈಲು ಮತ್ತೆ ಟಿವಿ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಜಗಳ ಆಡ್ತಾರೋ ಅಷ್ಟು ಲವ್ ಇರತ್ತೆ, ಆಯ್ತಾ? ಓಕೆ, ನೆಕ್ಸ್ಟ್ ಸ್ಟಾರ್ಟ್. ಕರೆಕ್ಟ್ ಕರೆಕ್ಟ್ ಕನ್ನಡಮ್ಮ. ಹೇಳಿದ ಕ್ವಶನ್ಗೆ ನಿಜ ಆನ್ಸರ್ ಮಾಡೋಣಮ್ಮ. ದೊಡ್ಡಮ್ಮ, ನಿಂಗೆ ಇಷ್ಟವಿಲ್ಲದ ಯಾವ್ದಂದ್ರೆ ಇಷ್ಟ ಇಲ್ದೇ ಇರೋದ್ ಕೆಲ್ಸ ಯಾವ್ದು ಮನೆಯಲ್ಲಿ? ನಿನ್ಗೆ ಮನೆಯಲ್ಲಿ ಇಷ್ಟ ಆಗಲ್ಲ ಆ ಕೆಲ್ಸ ಯಾವ್ದು? ಎಲ್ಲ ಇಷ್ಟ. ಯಾವ್ದು ಇಷ್ಟ ಇಲ್ಲ ಅದ್ ಹೇಳ್ಬೇಕು ದೊಡ್ಡಮ್ಮ. ಯಾವ ಹೇಳ್ಕೊಡುವ? ನಿನ್ಗೆ ಎಲ್ಲ ಕೆಲ್ಸದಲ್ಲಿ ಯಾವ್ದು ಇಷ್ಟ ಇಲ್ಲ ಕೆಲ್ಸ ಅಡ್ಗೆ ಮಾಡೋದು ಇಷ್ಟ ಇಲ್ಲ. ಅಡ್ಗೆ ಮಾಡೋದು ಇಷ್ಟ ಇಲ್ಲ. ನಮ್ ದೊಡ್ಡಮ್ಮಂಗ್ ನೀಟಾಗಿ ಅಡ್ಗೆ ಮಾಡಕ್ ಬರಲ್ಲ, ಅದಕ್ಕೆ ಹೇಳ್ತಾ ಇದಾರೆ, ಆಯ್ತಾ? ಓಕೆ, ನೆಕ್ಸ್ಟ್. ಓಕೆ, ಇವಾಗ ಟರ್ನ್ ಪೂರ್ಣಿಮಾಕ್ಕಂದು. ನಿನ್ನ ಬಾಲ್ಯದ ಅತ್ಯಂತ ನಾಚಿಕೆಯ ಘಟನೆ ಯಾವುದು? ಟ್ರುತ್ ಅಂತ. ನಿನ್ಗಿಷ್ಟವಾದ ಚೈಲ್ಡ್ಹುಡ್ ಮೆಮೊರಿ ಯಾವುದು? ನಮ್ಮ ಮೂವರ್ದು. ಮೂವರ್ದಷ್ಟು ನನ್ನ ನೆನಪಿಲ್ಲ, ನಂದು ಇನ್ನೇ ನೆನಪಿದೆ. ಅದೇ ಹೇಳು. ನಾವೇನೋ ಹಿಂದೆ ಏನೋ ಆಟ ಆಡ್ತಾ ಬೆಂಕಿ ಹಾಕಿದ್ರೆ ನಮ್ಮ ಅಪ್ಪ ತಕ್ಕಡಿ ಎತ್ತಿತ್ತಲ್ಲ. ಏನು ಅಂದ್ರೆ ನಾವು ಚಿಕ್ಕವರಿದ್ದಾಗ ಆಟ ಆಡೋದೆಲ್ಲ ಗೊತ್ತಲ್ಲ, ಮನೇಲಿ ಚಿಕ್ಕ ಚಿಕ್ಕ ಪಾತ್ರೆಗಳನ್ನೆಲ್ಲ ಕೊಡ್ತಿದ್ದು ನಮ್ಮಮ್ಮ. ನಿನ್ನೆ ನಮ್ಮ ಅಕ್ಕ ಅಡುಗೆ ಮಾಡೋಳು. ಸೊ ನಾನೇನು ಮಾಡಿದೆ, ಚಿಕ್ಕ ಚಿಕ್ಕರು ಉರಿ ಹಾಕ್ತಾ ಇರಲ್ಲ, ಕ್ಯಾಂಡಲ್ ಮಾಡ್ತಾ ಇದ್ವಿ, ಅದಕ್ಕೆ ಗರಿಗಳಿದ್ವಿ. ಗರಿಗಳನ್ನ ಹಾಕ್ಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಗರಿ ಹಾಕ್ಬಿಟ್ಟೆ. ಫುಲ್ಲು ಮನೇನೆ ಅದಕ್ಕೆ ಉರಿತಾ ಇದೆ. ನಮ್ಮಮ್ಮ ಆಮೇಲೆ ಪಕ್ಕ ಜನ ಎಲ್ಲ ಬಂದು ನೀರೆಲ್ಲ ಹಾಕಿದ್ರು. ನಮಗೆ ತುಂಬ ಭಯ ನಮ್ಮಪ್ಪ ಅಂದರೆ. ಬೆಳಗ್ಗೆ ನಮ್ಮ ಡ್ಯಾಡಿ ಬಂದು ಹಿಂದೆ ವಾಶ್ರೂಮ್ಗೆ ಹೋದಾಗ ನೋಡಿದ್ರು. ಅದನ್ನು ನೋಡಿ ಮನೆಗೆ ಬಂದು ಇಬ್ಬರನ್ನೂ ಒಂದೇ ಎರಡು ಕೈಯಲ್ಲಿ, ನಾನು ನಮ್ಮ ಅಕ್ಕ ಇಬ್ಬರು ತಕ್ಕಡಿ ಎತ್ತಕ್ಕೆ ಕೂದಲು ಎತ್ತಿದ್ರು. ಸೊ ಆ ನೆನಪು ತುಂಬ ಇದೆ, ಅದನ್ನೇ ನಮ್ಮ ಅಕ್ಕ ಹೇಳಿದ್ದು. ಓಕೆ ಓಕೆ, ನೆಕ್ಸ್ಟ್. ಡೇರಾ? ಟ್ರುತ್. ಓಕೆ, ನೀನ್ ಹೆಚ್ಚು ಯಾರಿಗೆ ಸೀಕ್ರೆಟ್ನ ಶೇರ್ ಮಾಡ್ತೀಯಾ? ಸಾರಿ, ನಮ್ಮ ಚಿಕ್ಕಮ್ಮನ ಹತ್ರನೇ. ಓಕೆ, ನಮ್ಮ ಅಮ್ಮನ ತಂಗಿ ನಮ್ಮ ಚಿಕ್ಕಮ್ಮನ ಹತ್ರ ನಾನು ಎಲ್ಲದನ್ನೂ ಶೇರ್ ಮಾಡ್ಕೊಳ್ಳೋದು. ದಿಸ್ ಇಸ್ ಮೈ ಮಾಮ್. ಹೌದು. ಓಕೆ ಅಮ್ಮ, ಟ್ರುತ್ ಡೇರಾ ಅಮ್ಮ? ಟ್ರುತ್. ಓಕೆ, ನಿನಗೆ ನಮ್ಮ ಫ್ಯಾಮಿಲಿಯಲ್ಲಿ ಲೈಕ್ 5 ಜನ ಇದೀವಲ್ವಾ? ನೀನು, ಅಪ್ಪ, ಅಮ್ಮ, ನೀನು, ಅಪ್ಪ, ನಾನು, ಅಕ್ಕ, ಅಂದಿರಿಬ್ರು. ನಿಂಗೆ ತುಂಬಾ ಇಷ್ಟ ಆಗೋ ವ್ಯಕ್ತಿ ಯಾರು ಮಮ್ಮಿ? ಅಪ್ಪನ್ ಕೂಡ ಇನ್ಕ್ಲೂಡ್ ಮಾಡಿದೀವಿ. 4 ಜನದಲ್ಲಿ ಇಷ್ಟ ಆಗೋ ವ್ಯಕ್ತಿ ಯಾರು? ಪೂರ್ಣಿಮಾ. ನೋಡಿ ಗಾಯ್ಸ್, ಹಸ್ಬೆಂಡ್ ಕೂಡ ಇಷ್ಟ ಇಲ್ಲ.
ಇವತ್ತು ನಮ್ಮ ಅಕ್ಕಂದೆ ಟ್ರೀಟಪ್ಪ ಫುಲ್ಲು. ಮಗಳ ದೊಡ್ಡ ಮಗಳು ಯಾಕೆ ಇಷ್ಟ ಅಂದ್ರೆ ಅವಳು ನನ್ನ ಮಗಳು ನನ್ನ ಹತ್ರದಿದ್ದಾಳೆ, ಸಣ್ಣದ್ರಿಂದ ನನ್ನ ಹತ್ರ ಬೆಳೆದ್ರು ಹತ್ರದಲ್ಲೇ ಕೊಟ್ಕೊಂಡಿದೀವಿ, ಹಂಗಾಗಿ ಬತ್ತಾ ಹೋಯ್ತಾ ಇದ್ದಾಳೆ, ಹಂಗಾಗಿ ತುಂಬಾ ಇಷ್ಟ. ಇನ್ನು 2 ಮಕ್ಳು ದೂರದವ್ರ ಅವ್ರೆ, ಅವ್ರ ಅಪರೂಪಕ್ಕೆ ಬಂದಾಗ ಅವನು ಜಾಸ್ತಿ ಇಷ್ಟಪಡ್ತೀನಿ. ಈಗ ಜದ್ದಿದಲ್ಲಿ ಅವಳೊಬ್ಬಳೆ ಇಷ್ಟ ಆಗಿದ್ದಾಳೆ. ಏನ್ ಗೊತ್ತಾ, ಇವಾಗ ಟ್ರೀಟಪ್ಪ ನಾನೇ ಕೊಡ್ತೀನಿ ಬರ್ರಿ, ಅದೇನ್ ಟ್ರೀಟ್ ತಿಂತೀರಾ. ಆಯ್ತಾ. ತಡಿ ಆನ್ ಮಾಡೆ. ಹಾ ಓಕೆ. ಬೇರೆ ಟೈಮಲ್ಲೆಲ್ಲ ನಮ್ಮ ಅಮ್ಮಂಗೆ ಈ ಕ್ವಶನ್ಸ್ ಕೇಳಿದ್ರೆ ಅಮ್ಮ ಏನ್ ಹೇಳ್ತಾಳೆ, 3 ಜನನು 3 ಕಣ್ಣಿದ್ದಂಗೆ. ಲೈಕ್ ಶಿವಂಗ್ ಥರ್ಡ್ ಐ ಇದೆಯಲ್ಲ ಹಂಗೆ ಯಾವಾಗ್ಲೂ ಹೇಳ್ತಿದ್ದು. ಲೈಕ್ ಇವಾಗ ಟ್ರುತ್ ಅಂಡ್ ಡೇರ್ ಅಂತ ಹೇಳಿದಕ್ಕೆ ಪ್ರಾಪರ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಮಗೆ ಇವಾಗ ನಿಜ ಏನಂತ ಗೊತ್ತಾಗಿದೆ ಅಷ್ಟೇ. ನೀವು ಸತ್ಯನೇ ಹೇಳ್ಬೇಕು ಅಂದ್ರೆ ಸತ್ಯನೇ ಹೇಳ್ತೀನಿ. ಯಾವಾಗ್ಲೂ ನಮ್ಮಮ್ಮ ಕೇಳಿದಾಗ ಏನಂತ ಅಂತಾರೆ ಗೊತ್ತಾ, ನಾನು ಇಷ್ಟ, ನಮ್ಮ ಅಕ್ಕ ಇಷ್ಟ, ತಂಗಿ ಇಷ್ಟ ಅಂದ್ರೆ 3 ಜನನು ಇಷ್ಟ. ನೀವು 2 ಕಣ್ಣಲ್ಲ 3 ಕಣ್ಣುಗಳು ಅಂತ ಹೇಳಿ ಇವತ್ತು ನಿಜಾಂಶ ಹೇಳಿದಾರೆ ನಮ್ಮಮ್ಮ. ಟ್ರುತ್ ಅಂಡ್ ಡೇರ್ ನಿಜ ನಿಮ್ಮ ಫ್ಯಾಮಿಲಿ ಆಡಿಸಿ ಅವರ ನಿಜ ಅಂಶಗಳು ಹೊರಗೆ ಬರ್ತವೆ. ಓಕೆ ಇವಾಗ ಆಟ ಮುಗಿಸ್ತಾ ಇದೀವಿ. ಒಂದ್ ಲಾಸ್ಟ್ ಎಲ್ರಿಗೂ ಡೇರ್ ಕೊಡ್ತಿದೀವಿ. ಏನು ಇಲ್ಲ ಡೇರಲ್ಲಿ, ನಿಮ್ ಹಸ್ಬೆಂಡ್ಸಿಗೆ ಕಾಲ್ ಮಾಡಿ ಏನು ಮಾತಾಡಂಗಿಲ್ಲ, ಐ ಲವ್ ಯು ಹೇಳ್ಬೇಕಷ್ಟೇ. ಅವ್ರ ರಿಪ್ಲೈ ಏನಿರತ್ತಂತ ನಾನು ನೋಡ್ತೀನಿ ಎಲ್ರದನ್ನು. ಆಕ್ಚುಲಿ ಗೈಸ್ ಈಗ ಏನಾಗಿದೆ ಅಂದ್ರೆ ನನ್ ಫಸ್ಟ್ ಅಕ್ಕ ಭಾವಂತಕ್ಕ ಏನೋ ಸುಮ್ನೆ ಸ್ವಲ್ಪ ಕ್ಲಾಸಸ್ ಮಾಡ್ಕೊಂಡಿದ್ದಾಳೆ. ಇನ್ನೊಂದು ಅಕ್ಕ ಫುಲ್ ದೊಡ್ಡ ಅಕ್ಕ, ದೊಡ್ಡವನ್ ಮಗಳು, ಅವಳು ಗಂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತೆ. ಈಗ ನಾವು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೋಸ್ ಟು ನಾಗಮ್ಮ. ಓಕೆ, ಕಾಲ್ ಮಾಡಿ. ಇಲ್ಲ ಓಕೆ, ನಮ್ಮ ಅಕ್ಕ ಫಸ್ಟ್ ಕಾಲ್ ಅಂತ ನಮ್ಮ ಅಕ್ಕನೇ ಮಾಡ್ಲಿ. ಓಕೆನಾ? ನಮ್ಮಮ್ಮ ನಿಜ ಹೇಳೇ ಇದುವರೆಗೂ ಹೇಳಿದಾರ ಗೊತ್ತಿಲ್ಲ, ಕೇಳೋಣ. ತಡಿ ಅಮ್ಮ ನೀನ್ ಹೇಳಿದ್ಯಾನಮ್ಮ? ಹೇಳಿಲ್ಲ ಕಣ್ರೆ, ಇದುವರೆಗೂ ಹೇಳಿದ್ಯಾ? ಅವಳೇ ಹೇಳಿಬಿಟ್ರೆ ಫಸ್ಟ್. ಓಕೆ ನಮ್ಮ ಅಕ್ಕ ಇವಾಗ ತಡಿ ಶೋಧಾ, ಇವಾಗ ಸ್ಟಾರ್ಟ್ ನಾವ್ ಅಕ್ಕನಿಂದ, ಫಸ್ಟ್ ಅಕ್ಕನಿಂದ. ಓಕೆ, ಪ್ರದೀಪ್ ಬಾವಂಗ್ ಕಾಲ್ ಮಾಡ್ತಾ ಇದೀವಿ. ಗಾಯ್ಸ್ ಎಲ್ಲ ಕೇಳಿಸ್ಕೊಳ್ಳಿ. ಬಟ್ ಯಾರು ಮಾತಾಡೋ ಆಗಿಲ್ಲ, ಆಯ್ತಾ? ಓಕೆ, ಶ್ರದ್ಧಾ ಆನಲ್ಲಿ ಇಟ್ಟಿದ್ಯಾ ವಿಡಿಯೋ? ಗೈಸ್ ಕಾಲೇಜ್ ರಿಸೀವ್ ಮಾಡ್ತಲ್ಲ. ಗೈಸ್ ಕಾಲ್ ರಿಸೀವ್ ಹಲೋ, ಲವ್ ಯು. ಹಲೋ, ಐ ಲವ್ ಯು. ಗೋಷ್ಟು ನಮ್ ದೊಡ್ಡಕ್ಕ. ಎಲ್ಲಿದ್ಯಾ? ಐ ಲವ್ ಯು. ಸರಿನಾ? ಅಲೋ, ಇಲ್ಲಿ ಟ್ರೂತ್ ಡೇರೆ ಆಡಿಸ್ತಾ ಇದ್ರ, ಅದಕ್ಕೆ ಎಲ್ಲರೂ ಅವರ ಯಜಮಾನ್ರಿಗೆ ಐ ಲವ್ ಯು ಅಂತ ಹೇಳ್ಬೇಕಾಯ್ತು. ಅದನ್ನ ರಿಪೋರ್ಟ್ ಬರ್ಬೇಕು ಅವರಿಂದನೂ. ಎಲ್ಲರೂ ಲೇಟ್ ಆಯ್ತು, ನಮ್ಮೇ ಫಾಸ್ಟ್. ಫೈನಲಿ ಲವ್ ಇಸ್ ಸಕ್ಸಸ್ ಹಿಯರ್. ನೆಕ್ಸ್ಟ್ ಟರ್ನ್ ಇಸ್ ವಿಂಧ್ಯ. ಹಲೋ ಪಾಪು, ನಾನು ನನ್ನ ಮೊಬೈಲ್ ಐ ಲವ್ ಯು. ನೀನು ಹೇಳಿಲ್ಲ ಅಂದ್ರೆ ನನ್ನ ಮಾನ ಹೋಗೋದಿರೋದಿಲ್ಲ. ಥ್ಯಾಂಕ್ ಯು. ಆಟ ಆಡ್ಸಿದ್ ನನ್ನ ತಂಗಿ ಟ್ರುತ್ ಅಂಡ್ ಡೇರು. ಅವಳಿಗೊಂದು ಏನಾರ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಈಗ ಅವಳು ಇನ್ನ ಮದ್ವೆ ಆಗಿಲ್ಲ ಅಂತ ಕೇಳೇ ಇಲ್ಲ. ಯಾವುದೇ ಕಾರಣಕ್ಕೂ ಟ್ರುತ್ ಅಂಡ್ ಡೇರ್ ಅಂದ್ರೆ ನಾವು ಕೊಡೋದೇ ಡೇರು. ಇಲ್ಲ, ನಾನು ಟ್ರುತ್ ತಗೋತೀನಿ. ಏನ್ ಮಾಡೋದು ಪೂರ್ಣಿಮಾ? ಟ್ರುತ್ ಅಂಡ್ ಡೇರಾ ಅವಳಿಗೆ ಕೊಡೋದು?
ಡೇರ್ ಅಲ್ಲೇನಕ್ಕ ಡೇರೇ ಕೊಡ್ತಾರದು ನಾವು. ಸೊ ಎಲ್ಲರ ಒತ್ತಾಯದ ಮೇರೆಗೆ ಓನ್ಲಿ ಡೇರ್. ಸೊ ಡೇರ್ ಟಾಸ್ಕ್ ಏನಪ್ಪಾ ಅಂದ್ರೆ ಈಗ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳಬೇಕು. ಓಕೆ ಹೇಳ್ತೀನಿ. ಗೈಸ್ ಕರೆಕ್ಟ್, ಅಪ್ಪ ಐ ಲವ್ ಯು ಪಾ ಅಂತ ಹೇಳಲೇಬೇಕು. ಆಕ್ಚುಲಿ ಯಾವತ್ತೂ ಹೇಳಿಲ್ಲ, ನೋಡೋಣ ನಮ್ಮಪ್ಪ ಏನ್ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಪಾಪು, ಥ್ಯಾಂಕ್ ಯು. ಎಲ್ಲಿದೆಯೋ ಏನೋ ಗೊತ್ತಿಲ್ಲ ಪಾಪ. ಸಾಂಗ್ ಒಂದೆರಡು ಸಾಂಗ್ ಆಡ್ಬಿಡು. ನಮ್ಮಪ್ಪ ಫೋನೇ ರಿಸೀವ್ ಮಾಡ್ತಲ್ಲ ಗೈಸ್, ಇವಳು ವಾಯ್ಸ್ ಕೇಳೋಕ್ಕಾಗಲ್ಲ ಆಡಲ್ಲ ಅಂತ. ಹಲೋ, ಎಲ್ಲಿದಿ ಪಾಪ? ಐ ಲವ್ ಯು ಪಾಪ. ಐ ಲವ್ ಯು ಪಾಪ. ಇಲ್ಲ, ರಿಪ್ಲೈ ಮಾಡಿ, ರಿಪ್ಲೈ ಮಾಡ್ರಿ. ಹಾ ಹಾ ನೀನು ಅದನ್ನ ಹೇಳು. ಹೇಳ್ರಿ ಪಾಪ, ಹೇಳಿ, ರಿಪ್ಲೈ ಮಾಡ್ರಿ ನೀವು. ಇಲ್ಲ, ಅದು ಬಿಟ್ಟು ಇಲ್ಲ ಅಡಗಿಸ್ತಾ ಇದಾರೆ, ಹೇಳ್ರಿ. ಹೌದಾ, ಸರಿ ಸರ್. ಆಕ್ಚುಲಿ ಏನಂತ ಹೇಳಿದ್ದು, ಫೋನು ರಿಸೀವ್ ಮಾಡ್ತಿಲ್ಲ ಅಂತ. ಹಾ, ರಿಸೀವ್ ಮಾಡಿ. ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಕ್ಕ ದೊಡ್ಡಕ್ಕ ಫೋನ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದ್ರು. ಯಾರೋ ಅವ್ರ ಗಂಡ. ನೋಡಿದ್ರೆ ಐ ಲವ್ ಯು ಹೇಳಕ್ಕೆ ಎಷ್ಟು ಬೇಗ ಕಾಲ್ ರಿಸೀವ್ ಮಾಡಿದಂದ್ರೆ ಅವ್ರ ಗಂಡನೇ. ಸರಿ ಸುಳ್ಳು ಹೇಳ್ಬೇಕಾಗುತ್ತೆ ಅಂತ ಸುಳ್ಳು ಹೇಳ್ತಾರೆ. ದಿನ ಕರೆಕ್ಟ್ ಆಗಿ ವಿಡಿಯೋ ಕಾಲ್ ಮಾಡಿದೆ, ಕಟ್ ಮಾಡಿದವರು ದಿನಕ್ಕೊಂದು 10 ಸರಿ ವಿಡಿಯೋ ಕಾಲ್ ಮಾಡ್ತಾರೆ ಗಂಡ ಹೆಂಡತಿ. ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಡೇ 1 ನಮ್ಮ ದೊಡ್ಡಮ್ಮನ ಮನೆ. ಸೊ ಎಲ್ಲರೂ ಬಾಯ್ ಮಾಡ್ಬಿಡಿ. ಬಾಯ್ ಬಾಯ್.